ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ಇದೀಗ ಬಂದ ಸುದ್ದಿ ಏನಪ್ಪಾ ಅಂದ್ರೆ ನಿರಂಜನ್ ಕಾಣಿಸ್ತಾ ಇಲ್ವಂತೆ. ಸಿಕ್ಕಿದ್ರೆ ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊಳ್ತೀನಿ, ನಮಗೆ ಹುಡುಕ್ ಕೊಡ್ಬೇಡಿ. ಅವನಿಗೆ ಹುಚ್ಚು ಜಾಸ್ತಿ ಆಗೋಗ್ಬಿಟ್ಟಿದೆ, ರೊಮ್ಯಾನ್ಸ್ ಹುಚ್ಚು ಹಿಡಿದು ಬಿಟ್ಟಿದೆ ಅವನಿಗೆ. ಇದೇ ಚಾನ್ಸ್ ಅಂತ ಹೇಳಿ ಇವತ್ತು ನಾನು ಶೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಮಹಿಳಾ ದಿನಾಚರಣೆ ಬೇರೆ, ಬಟ್ ಇವತ್ತಿನಲೇ ಈ ಸೆಟ್ ಅಲ್ಲಿ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮೊದಲಿಗೆ ನಮ್ಮ ಕಾಮಿಡಿ ಕೊಹಿನೂರ್ಗಳನ್ನ ವೆಲ್ಕಮ್ ಮಾಡೋಣ. ಹಾಲಿನಂತ ಮನಸ್ಸು, ಅದಕ್ಕೆ ಬೆಳ್ಳಗ್ ನಗ್ತಾರೆ. ಗಡಿಯಾರದಂತ ಗುಣ, ಅದಕ್ಕೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾರೆ. ಸ್ಟಾರ್ಗಳ ಜೊತೆ ಸ್ಟಾರ್ ಆಗಿದ್ದ ಸ್ಟಾರ್ ಡೈರೆಕ್ಟರ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ಸಾರ್ವಭೌಮ ಎಸ್ ನಾರಾಯಣ್ ಸರ್. ಹಾಗೇನೆ ನಮ್ಮೆಲ್ಲರ ಹಾಸ್ಯದ ಮಡಿಲು, ನಗೆ ಸಿಡಿಲು ಶ್ರುತಿ ಮೇಡಮ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ಶ್ರುತಿ ಮೇಡಮ್, ಈಗ ನಾವು ಸಂಪತ್ತಿಗೆ ಸವಾಲ್, ಸರ್ಕಾರಕ್ಕೆ ಸವಾಲ್, ಸಹೋದರರ ಸವಾಲ್ ಹೀಗೆಲ್ಲ ನೋಡಿದೀವಿ. ಈಗ ಈ ವೇದಿಕೆಯಲ್ಲಿ ಸಹೋದರರ ಸವಾಲ್ ಒಂದನ್ನ ನೋಡ್ತಾ ಇದೀವಿ. ಏನಿದ್ ಲೂಸ್ ಲೂಸ್ ಆಗಿ ಮಾತಾಡ್ತಿದೀನಿ ಅನ್ಕೊಂಡ್ರಾ? ಹೌದ್ ಮೇಡಮ್, ಈ ತರ ಲೂಸ್ ಲೂಸ್ ಆಗಿ ಮಾತಾಡಿದ್ರೇನೆ ಅವರ ಎಂಟ್ರಿಗೆ ಒಂದು ಅಂದ, ಒಂದ್ ಕದರು, ಒಂದ್ ಚಂದ. ಸೊ ನಮ್ಮ ಈ ವೇದಿಕೆಗೆ ಇವತ್ತು ಬರ್ತಾ ಇದ್ದಾರೆ ದುನಿಯಾ 2ನ ನಾಯಕ ನಟ, ಅಖಂಡ ಕರ್ನಾಟಕ ಮೆಚ್ಕೊಂಡಿರೋ ಲೂಸ್ ಮಾದ ಯೋಗಿ ಆನ್ ಸ್ಟೇಜ್ ಪ್ಲೀಸ್. ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಇವಾಗಷ್ಟೇ ಡ್ಯಾನ್ಸ್ ಮಾಡಿದ್ರಲ್ಲ ಲೂಸ್ ಮಾದ ಯೋಗಿ, ಎಲ್ಲೋದ್ರು? ಯಾಕೋ ಮಜಾ ಭಾರತದಲ್ಲಿ ಇವತ್ತು ಎಲ್ರೂ ಕಾಣೆ ಆಗ್ತಾ ಇದಾರಪ್ಪ. ಮೊದ್ಲು ನಿರಂಜನೂ ಕಾಣಿಸಿಲ್ಲ, ಇವಾಗ ಯೋಗಿ ಸರು ಕಾಣಿಸ್ತಾ ಇಲ್ಲ. ಚೆನ್ನಾಯ್ತಲ್ಲ, ಅಯ್ಯೋ ಸೈಡಿಗೆ ಬಾಮ್ಮ. ಇಟ್ ವಾಸ್ ನೈಸ್ ಮ್ಯಾನ್. ಸೂಪರ್ ಸೂಪರ್ ಸೂಪರ್. ಇದಂತೂ ಸಾಕ್ 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 ಒಂದ್ ನಿಮಿಷ. ಬಂದು ಓಪನಿಂಗ್ ಎಲ್ಲ ಆಂಕರಿಂಗ್ ಮಾಡು ಅಂದ್ರೆ ಎಲ್ಲ ಹೋಗಿದ್ಯಾ ನೀನು? ಹಲೋ, ಇವತ್ತು ನನ್ ಗೆಸ್ಟ್ ಅಮ್ಮ. ನಾನು ಹೊಸ ದುನಿಯಾ ಬ್ರದರ್ಸ್. ಅವರು ದುನಿಯಾ 2, ಇವನೊಂಥರ ದುನಿಯಾ 2 ಇದ್ದಂಗೆ ಸರ್. ಒಂದು ದಿನ ಬರುತ್ತೆ, ಆ ದಿನ ನಾನು ನಿಂಗೆ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ನಾವೇ ಮಾತಾಡೋದಕ್ಕೆ ಬ್ರೇಕ್ ಹಾಕೋಣ. ಈಗ ಬಂದಿರೋಂಥ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ನಿರಂಜನ್ ದೇಶಪಾಂಡೆ. ಹೊಡಿರಿ ಹೊಟ್ಟೆ. ಲೇಟ್ ಆಗಿ ಯಾಕ್ರಿ ಬಂದ್ರಿ ನೀವು? ಹೊಡೆದು ಬಿಡ್ಲಾ ಸರ್? ಹೊಡಿಲ್ಲ ಸರ್, ಚಿನ್ನ ಹೇಳ್ತೀನಿ. ವಾಟ್ ಬ್ರೋ? ಓ ಮೈ ಗಾಡ್, ಓ ಮೈ ಗಾಡ್. ಲೇಟ್ ಆಗಿ ಯಾಕ್ರಿ ಬಂದ್ರಿ ನೀವು? ಇವತ್ತು ಆಕ್ಚುಲಿ ಕಾಲ್ ಶೀಟ್ ಇರಲಿಲ್ಲ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಡೇಟ್ಸ್ ತೊಗೊಂಡ್ರು. ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಸರ್. ಸೊ ಎಲ್ಲರಿಗೋಸ್ಕರ ನಾನು ಬಂದು ಕಾರ್ಯಕ್ರಮ ನಡೆಸ್ಕೊಡ್ತೀನಿ, ಯಾಕಂದರೆ ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿ. ಈಗ ಮೊದಲನೇ ಪ್ರಶ್ನೆ ಯೋಗಿ ಅವ್ರಿಗೆ. ಬ್ರದರ್, ದುನಿಯಾ 1ನಲ್ಲಿ ಒಂದು ಸಣ್ಣ ಡೈಲಾಗ್ ನಿಮ್ಮ ದುನಿಯಾನೇ ಚೇಂಜ್ ಮಾಡ್ಬಿಡ್ತು. ಆ ಡೈಲಾಗ್ ಇನ್ನೊಂದ್ಸಲಿ ನೆನಪಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿಂಗೆ? ನಿನಗೂ ಸೇರಿಸಿ ಬರೋರ್ನೆಲ್ಲ ತಮ್ಮ ಅಣ್ಣ ಅನ್ಕೊಂಡು ನಿಂತ್ಕೊಂಡ್ಬೇಡ. ಸೊ ನೈಸ್ ಆಫ್ ಯು ಬ್ರೋ. ಇಲ್ಲಿ ಬಟ್ ಯಾವ್ದೋ ಒಂದು ಸ್ಲಮ್ ಹುಡುಗ ಅನ್ಬಿಟ್ಟು ನಿಜವೇ ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ದುನಿಯಾ ಟೈಮಲ್ಲಿ. ಹೌದು, ಹಿಡ್ಕೊಂಡು ಹೋಗಿರ್ಲಿಲ್ಲ. ಸಿನಿಮಾ ಎಲ್ಲ ರಿಲೀಸ್ ಆಗಿತ್ತು. ನಾನು ನಮ್ಮಪ್ಪ ಹೊಸ ಬೈಕ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ತಂದೆ ಮುಂದೆ ಹೋದ್ರು. ಹಿಂದೆಯಿಂದ ಇಬ್ರು ಕಾನ್ಸ್ಟೇಬಲ್ಸ್ ಬಂದು, ಏಯ್ ನಿಂತ್ಕೊಳ್ಳೋ, ಏನೋ ಮಾಡ್ತಾ ಇದೆ ಇಲ್ಲಿ ಅಂದ್ರೆ, ಸರ್ ಇಲ್ಲ ಗಾಡಿ ತಗೊಳಕ್ಕೆ.
ಯಾವ ಸ್ಲಮ್ಮನೋ ನೀನು? ಸರ್ ಇಲ್ಲ ಸರ್ ನಮ್ಮ ಅಪ್ಪನೇ ಪ್ರೊಡ್ಯೂಸರ್ ಅಂದ್ಮೇಲೆ ನಮ್ಮ ಅಪ್ಪ ಬಂದು ಬಿಡ್ಸ್ಕೊಂಡು ಹೋಗಿದ್ದಾಯ್ತು ಅಲ್ಲಿಂದ. ಓಹೋ ಆ ಥರ ಎಲ್ಲ ಆಗಿತ್ತು. ಬಟ್ ದುನಿಯಾ 2ನಲ್ಲಿ ಯಾವ ಥರ ಆಯ್ತು? ದುನಿಯಾ 2ನಲ್ಲಿ ಬೇಜಾನ್ ಇನ್ಸಿಡೆಂಟ್ಸ್ ಆಯ್ತು. ಬಿಕಾಸ್ ಸಿನಿಮಾ ಥ್ರೂ ಔಟ್ ನಡೆಯೋದೇ ಮೆಜೆಸ್ಟಿಕ್ ಅಲ್ಲಿ, ಅದು ನೈಟ್ ಟೈಮ್ಸ್. ನೈಟ್ ಅಲ್ಲಿ ಯಾವ ರೀತಿ ಅಂದ್ರೆ ಗೊತ್ತಿಲ್ಲ, ಡಿಫ್ರೆಂಟ್ ಆಗಿ ವಾಸನೆಗಳು ಬರಕ್ ಶುರು ಆಗುತ್ತೆ 11 ಗಂಟೆ ಮೇಲೆ. ಎಲ್ಲ ಕುಡಿಯೋರು ಬರೋರು, ಕೆಲವ್ರಂತೂ ಈಗ ನೀನು ಯಾವ ತರ ನಾಟಕ ಮಾಡ್ತಾ ಇದೀಯ, ಅಣ್ಣ ತಮ್ಮ ಅಕ್ಕ ತಂಗಿ ಆ ತರ ಎಲ್ಲ ಹಿಂಗೆ ಡೈರೆಕ್ಟ್ ಆಗಿ ಬಂದು ಈ ತರಾನೇ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಅವ್ರು ಹೆಂಗಿರೋರು ಅಂದ್ರೆ ಮುಗಿಯೋರು, ನಾವು ಶೂಟಿಂಗ್ ಪ್ಯಾಕಪ್ ಮಾಡ್ಕೊಂಡು ಹೋಗೋವರೆಗೂ ಅವರು ಹಂಗೆ ಇರ್ತಾ ಇದ್ರು. ಬಟ್ ದುನಿಯಾ 2ನಲ್ಲಿ ನಮ್ಮ ಯೋಗಿ ಅವ್ರದ್ದು ಒಂದು ಬೆಟ್ಟಿಂಗ್ ಕಟ್ಟೋ ಅಂತ ಒಂದು ಕ್ಯಾರೆಕ್ಟರ್. ಸೊ ಯಾವಾಗ್ಲೂ ಬೆಟ್ಟಿಂಗ್. ಸೊ ಹಾಗಾಗಿ ನಿಮ್ಮ ಬೆಟ್ಟಿಂಗ್ ಹೋಗೋಸ್ಕರ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ನ ಕೊಡ್ತಾ ಇದೀವಿ. ಬರ್ಲಿ ಗಿಫ್ಟ್. ಯೋಗಿ, ಈ ವೇದಿಕೆಯಲ್ಲಿ ದುನಿಯಾ 2ನ ನಾವು ಮಾತಾಡ್ತಾ ಇದ್ವಿ. ಏನು ಅಂತಂದ್ರೆ ನಿಮ್ಮ ಕಥಾವಸ್ತು ಒಂದು ಕ್ರಿಕೆಟ್ ಬೆಟ್ಟಿಂಗ್. ಸೊ ಹಾಗಾಗಿ ನಿಮ್ಮ ಕಮೆಂಟ್ಸ್ ಕೂಡ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ನಡೀಲಿ ಅಂತ. ಸೊ ಏನು ಅಂದ್ರೆ ಒಂದು ಟ್ವಿಸ್ಟ್ ಏನು ಅಂದ್ರೆ, ನೀವು ಪ್ರತಿಯೊಂದು ಸ್ಕಿಟ್ ಅಂದ್ಮೇಲೆ ಕಮೆಂಟ್ಗಳನ್ನ ಬಾಯಲ್ಲಿ ಹೇಳಲ್ಲ, ಇದ್ರ ಮೇಲೆ ಬರ್ದ್ಬಿಟ್ಟು ಸ್ಟೇಜ್ ಮೇಲೆ ಹಿಂಗೆ ಹಾಕ್ತೀರಾ. ಓಕೆ ಓಕೆ. ಸೊ ತಗೊಂಡು ದಯವಿಟ್ಟು ನಿಮ್ಮ ಆಸನವನ್ನು ಅಲಂಕರಿಸಿ. ಸೊ ಜೋರಾಗಿ ಚಪ್ಪಾಳೆ ಯೋಗಿಗೆ. ಸೀತಾ ಮುಂದಕ್ಕೆ ಹೋಗೋಣ. ರೈಟ್. ಹೋಲ್ಡ್ ಆನ್. ನೀನ್ ಯಾವಾಗ್ಲೋ ಕಂಡಕ್ಟರ್ ಅದೇ? ತುಂಬ ಇಲ್ಲ ಮತ್ತೊಬ್ಬಲ್ಲ ಬಲ್ಲ ತುಂಬ ಲೇಗಲ್ ಬಲ್ಲ ನನ್ನ ಲೇಗಲ್ ತುಂಬ ಕೊಬ್ಬ ಬಲ್ಲದೆ. ಏನೋ ಮಾತಾಡ್ತಾ ಇದ್ಯಾ? ನೀನ್ ಯೂಶುವಲ್ ಆಗಿ ಮಾತಾಡಿದ್ರೇನೆ ಹಿಂಗೆ ಇರುತ್ತೆ. ಎಕ್ಸ್ಟ್ರಾ ಎಫೆಕ್ಟ್ಸ್ ನಿನ್ ಪ್ರಕಾರ? ಇದೇ ರೀತಿ ಮಾತಾಡಿ ಒಬ್ಬ ಕಂಡಕ್ಟರ್ ಎಲ್ಲರನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಯಾರು? ನಮ್ಮ ಮಂಗಳೂರು ಫ್ರೆಂಡ್ಸ್ ತಾನೆ? ಎಕ್ಸಾಕ್ಟ್ಲಿ. ಹಾಗಾದ್ರೆ ಕೈ ತಟ್ಟಿ ಜೋರಾಗಿ ಕರೆಯೋಣ. ಪ್ಲೀಸ್ ವೆಲ್ಕಮ್ ಕನ್ನಡಿಗರ ಮನಗೆದ್ದ ಹೆಮ್ಮೆಯ ತಂಡ ಮಂಗಳೂರು ಫ್ರೆಂಡ್ಸ್ ಆನ್ ಸ್ಟೇಜ್. ಆಯ್ತು ಮೇಡಮ್, ನಾನು ಮಾತಾಡ್ತೇನೆ. ಆಯ್ತಲ್ಲ ನಾನು ಮಾತಾಡ್ತೇನೆ ಮೇಡಮ್. ಸಾರಿ ಅಂತ ಹೇಳಿದಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೀವು ಇಷ್ಟು ವರ್ಷದಿಂದ ನಮ್ಮ ಗಾಡಿಯಲ್ಲಿ ಬರ್ತಾ ಇದ್ದೀರಿ, ಹೌದಾ? ನಿಮ್ಗೆ ಗೊತ್ತುಂಟು ನಮ್ಮ ಕಂಡಕ್ಟರ್ ವಿಷಯ ಹೇಗೆ ಅಂತ. ಅವ ಹುಟ್ಟುವಾಗಲೇ ನಾಳೆಗೆ ಸರಿ ಇಲ್ಲ ಅವಂತ, ಹೌದಾ? ಆಮೇಲೆ ಅವ ಮಾತಾಡುವಾಗ ಕರೆಕ್ಟ್ ಮಾತಾಡ್ತಾನೆ, ಆದ್ರೆ ನಾಳೆಗೆ ಸರಿ ಇಲ್ಲದ ಕಾರಣ ಕೇಳುವವರ ಬೇರೆಗೆಟ್ಟು ಬಸ್ಸಲ್ಲೇ ಓದೆ ತಿಂದಿದ್ದು ಉಂಟು ಮೇಡಮ್. ಅವನ ಅವಸ್ಥೆ ನೋಡಿ, ನಾಳೆಗೆ ಸರಿ ಇಲ್ಲದಿದ್ರು ಅವನಿಗೆ ತಿರುಗುದಕ್ಕೆ ಏನು ಕಮ್ಮಿ ಇಲ್ಲ. ಈಗ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಲ್ಲಿಸಿ ಎಷ್ಟು ಹೊತ್ತಾಯ್ತು, ಅವನ್ ಇದ್ದಾನವ. ಈಗ ನೋಡಿ ಬಸ್ ನಿಲ್ಲಿಕ್ಕೆ ಫುರ್ಸೊತ್ತಿಲ್ಲ, ಅವ ಎಲ್ಲಿಗೆ ಹೋಗ್ತಾನಂತ ಇಲ್ಲ ಮೇಡಮ್. ಬಂದ ಡ್ರೈವರ್ ಅಣ್ಣ, ಅದು ಹಾಡು ಆಗ ಅದು ಹೇಗೆ ಓಪನ್ ಗಂಗನಂ ಸ್ಟೈಲ್. ಮೇಡಮ್ ನಿಮ್ದು ಓಪನ್ ಆಗಿದೆ, ಬಂದ್ ಮಾಡಿ. ಸ್ವಲ್ಪ ಹಿಂದೆ ಬನ್ನಿ. ಈಗ ನಾನು ಹೇಳಿಲ್ಲ ಮೇಡಮ್, ನಾಳೆಗೆ ಸರಿ ಇಲ್ಲದಿದ್ರು ಯಾಕೆ ಹಾಡು ಆಡ್ತಾನೆ ಅಂತ. ಈಗ ಬಸ್ ನಿಲ್ಲಿಸಿದ ಕೂಡ ಓಡಿದ್ಯಲ್ಲ ನೀನು, ಎಲ್ಲಿಗೆ ಹೋಗಿದ್ದು? ಅವನಿಗೆ ಇದು ಪಾಸ್ ಆಗಲಿಕ್ಕೆ ಕೂಡ ಅದೇ ಸಾಂಗ್ ಬೇಕು. ನಾನೇ ಬರ ಕೆಟ್ಟನವನೇ, ಜಿಪ್ ಹಾಕ್ಲಿಲ್ಲ. ತಾಗಿತ ಅದಕ್ಕೆ ಯಾವಾಗ್ಲೂ ಇಂಜಿನ್ ಅನ್ನು ಕರೆಕ್ಟ್ ಚೆಕ್ ಮಾಡ್ತಾ ಇರ್ಬೇಕು. ಹಾಲಾದ್ರೆ ಮತ್ತೆ ಗುಜ್ಜಿರಿ ಅಂಗಡಿಗೆನೇ ಮಾರ್ಬೇಕು, ಆಯ್ತಾ? ಈಗ ನಿನ್ ತುಂಬಾ ಕಂಪ್ಲೇಂಟ್ ಇಟ್ಕೊಂಡು ಬಂದಿದ್ದಾರೆ, ಡ್ಯೂಟಿ ಸರಿಯಾಗಿ ಮಾಡ್ಬೇಕು ಮಾರ. ನಂದು ಮಿಕ್ತಿಕ್ಕಿಲ್ಲ. ಮೇಡಮ್ ಅವನ ಲಿಫ್ಟಿಕ್ ಇಲ್ಲ ಅಂತೆ. ಅದು ನನ್ನ ಪರ್ಸಲ್ಲಿ ಇರ್ಬೇಕು. ಲಿಪ್ಸ್ಟಿಕ್ ಅಲ್ಲ ಮತ್ತೆ ನನ್ನ ಮಿಕ್ತಿಕ್ಕಿಲ್ಲ. ಮೇಡಮ್ ಲಿಫ್ಟಿಕ್ ಅಲ್ಲ ಮೇಡಮ್, ಮಿಸ್ಟಿಕ್ ಅಲ್ಲ, ಅವೊಂದು ಮಿಸ್ಟಿಕ್ ಇಲ್ಲ. ಓ ಮಿಸ್ಟಿಕ್. ನಾನು ಕರೆಕ್ಟ್ ಚಡಿಯಲ್ಲಿದ್ದೆ. ಇದು ಕರೆಕ್ಟ್ ಗೊತ್ತಾಯ್ತು ನಾನು. ಇವ ಕರೆಕ್ಟ್ ಚಡ್ಡಿಯಲ್ಲಿದ್ದೆ. ಪ್ಯಾಂಟ್ ಆಮೇಲೆ ಹಾಕಿದ್ದ. ಚಡಿ. ಓ ಮೇಡಮ್ ಸಾರಿ, ಇದು ಸ್ಟಡಿ. ಸ್ಟಡಿ. ಈ ಸ್ಟಡಿ ಈ ಬಾಯಿಂದ ಹೊರಟು ನನ್ನ ಬಾಯಿಗೆ ಮುಟ್ಟುವಾಗ ಚಡ್ಡಿ ಆಗಿ. ಓಕೆ, ನೀನು ಕರೆಕ್ಟ್ ಸ್ಟಡಿಯಲ್ಲಿದ್ದೆ. ಆಮೇಲೆ ನಮ್ಮ ಬಸ್ಸಲ್ಲಿ ನಮ್ಮ ಬಸ್ಸಲ್ಲಿ ತುಂಬಾ ಹಸಿ. ಗಸಿ ಅಂತ ಹೆಚ್ಚಿ ಕ್ಯಾಟ್ರಿಂಗ್ ನವ್ರು ಬಂದಿರ್ಬೇಕು. ಗಸಿ ಇಟ್ಕೊಂಡು ಬಂದಿದ್ದಾರೆ. ಅದಲ್ಲ, ಮತ್ತೆ ಹಸಿ ಹಸಿ ಅಂದ್ರೇನು? ಹಸಿ ಇಲ್ಲಿ ಬನ್ನಿ. ಹಸಿ ಎಂತ? ಹಸಿ. ಮೇಡಮ್ ನಮ್ಮ ಗಾಡಿಯಲ್ಲಿ ತುಂಬಾ ರಶ್. ಅದಕ್ಕೆ ನಾನು ರಶೀದ್ ಬಸ್ಸಲ್ಲೇ ಬರೋದು. ಯಾವ ನಿಮ್ ಡಾಕ್ಟರ್ ಮೇಂಟೆನೆನ್ಸ್ ಮಾಡಿಟ್ಟಿದ್ದಾರೆ ಮಾರಿದನ್. ಅದು ಇಂಜೆಕ್ಷನ್ ಪ್ರಾಬ್ಲಮ್. ಹೇಳುದನ್ನು ಕೇಳಿ.
ಹೇಳುವುದನ್ನು ಕೇಳಿ. ಕೇಳುವುದನ್ನು ಹೇಳಿ. ಎಂತ ಹೇಳುವುದನ್ನು ಕೇಳಿ. ಹೇಳುವುದನ್ನು ಕೇಳಿ. ಹೇಗೆ? ಒಂದು ಕೈಯಲ್ಲಿ ಓಟು. ಒಂದು ಕೈಯಲ್ಲಿ ಓಟು. ಓಟ ಅದು ಹಾಕಿದ್ದೇನೆ. ಮತ್ತೆ ನೋಟ್ ನೋಟ್. ಒಂದು ಕೈಯಲ್ಲಿ ನೋಟು ಮೇಡಮ್. ಓ ನೋಟ. ಮತ್ತೆ ಇನ್ನೊಂದು ಕೈಯಲ್ಲಿ ಪಸ್. ಇದು ಗೊತ್ತಾಯ್ತು ನಂಗೆ. ಯಾವ್ದು? ಒಂದು ಕೈಯಲ್ಲಿ ನರ್ಸ್. ಎಂತ ನಾನು ಗೊಂಬೆ ಒಂದು ಕೈ ಇದು ಬೇಕಂತ ಆಸೆ ಇತ್ತು, ಏನು ಮಾಡುದು? ಅದೆಂತ? ಪಸ್ ಪಸ್. ಓ ಮೇಡಮ್, ನರ್ಸ್ ಅಲ್ಲ ಮೇಡಮ್, ಒಂದು ಕೈಯಲ್ಲಿ ಪರ್ಸ್ ಮೇಡಮ್. ಆಮೇಲೆ ಹೀಗೆ ನಿಂತಿದ್ದೇನೆ. ಮತ್ತೆ ಹೇಗೆ ವಿಜಿಲ್ ಹೇಗೆ ಆಗುದು? ಕರೆಕ್ಟ್. ವಿಸಿಲ್ ಬಾಯಲ್ಲಿ ಹಾಕ್ಬೇಕು. ಆಗುದಿಲ್ಲ. ಏನು? ಬಾಯಲ್ಲಿ ಕೂಡ ನೋಟು. ಅಲ್ಲ ಮರ, ಕೈ ಕಾಲಲ್ಲಿ ಬಾಯಲ್ಲೆಲ್ಲ ನೋಟು. ಎಂತ ಹೇಳಿದ್ರು ಬಾಯಲ್ಲಿ ನೋಟು. ಆದ್ರೆ ನಂಗೆ ವಿಸಿಲ್ ಕೇಳಿದೆ ಅಲ್ಲ. ಟೆಕ್ನಿಕ್ ಉಂಟು. ಟೆಕ್ನಿಕ್ ಹೇಗೆ? ನಾನು ವಿಸಿಲ್ ಇವರ ಬಾಯಿಗೆ ಇಟ್ಟದ್ದು. ಅಯ್ಯೋ ದೇವ, ನನ್ನ ಲೈಫ್ ಟೈಮ್ ಅಲ್ಲಿ ಪ್ಯಾಸೆಂಜರ್ ಅಂತ ಬಂದ ನರ್ಸಮ್ಮನ ಬಾಯಿಗೆ ವಿಸಿಲ್ ಇಟ್ಟದ್ದು ಫಸ್ಟ್ ಟೈಮ್ ಕಂಡಕ್ಟರ್ ಅನ್ನು ನೋಡಿದ್ದು. ಆಮೇಲೆ ಇವರು ಊದಿದ. ಹೌದು, ಆಚೆ ನಾನು ಯಾವಾಗಲೂ ಇದು ವಿಸಿಲ್ ಹಾಕುವಾಗ ಒಂದು ಸಿಗ್ನಲ್ ಕೊಟ್ಟು ವಿಸಿಲ್ ಹಾಕ್ತಾರೆ. ಇವತ್ತು ಸಿಗ್ನಲ್ ಇಲ್ಲ, ಡೈರೆಕ್ಟ್ ವಿಸಿಲ್. ನಾನು ಈ ಮಗನೇ ಹಾಕಿದಂತ ಸಡನ್ ಬ್ರೇಕ್. ನಾನು ಮತ್ತೆ ಪರ್ಸ್ ನರ್ಸಿನ ಮೇಲೆ. ಡ್ರೈವರ್ ಅಣ್ಣ ನೋಡಿದ್ರ ಇವನ ಅವಸ್ಥೆ ನೋಡಿದ್ರ? ಒಮ್ಮೆ ವಿಶಿಲ್ ಬಾಯಲ್ಲಿ ಇಡುದು, ಒಮ್ಮೆ ಮೈ ಮೇಲೆ ಬೀಳುದು, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಬೇಕು. ಇಲ್ಲಾದ್ರೆ ನಾನು ದನಿಯವರ ಹತ್ರ ಖಂಡಿತ ಕಂಪ್ಲೇಂಟ್ ಕೊಡ್ತೀನಿ. ಈ ಕಡೆ ಬನ್ನಿ ನೋಡಿ. ಆ ಮೇಡಮ್ ಹತ್ರ ಯಾಕೆ ಬಾಯಿಗಳು ತಿಂತೀರಿ ಮಾರ? ನೀವು ಸುಮ್ಮನೆ ಡ್ಯೂಟಿ ಕರೆಕ್ಟ್ ಅನ್ನು ಮಾಡ್ಬೇಕು. ನಂದು ಕರೆಕ್ಟ್ ಡ್ಯೂಟಿ. ಡ್ರೈವರ್ ಅಣ್ಣ, ಏನು ಮೇಡಮ್? ನಿಮ್ಮ ಕಸದ ಡಬ್ಬ ಎಷ್ಟೊತ್ತಿಗೆ ಹೊರಡ್ಲಿಕ್ಕೆ? ಯಾವುದು? ನಿಮ್ಮ ಕಸದ ಡಬ್ಬ ಎಷ್ಟೊತ್ತಿಗೆ ಹೊರಡ್ಲಿಕ್ಕೆ? ಅದು ಕಸ ಎಲ್ಲ ತುಂಬಿದ ಮೇಲೆ ಹೊರಡುದು. ಹೋಗಿ ಮೇಡಮ್, ಗಾಡಿಯಲ್ಲಿ ಕೂತ್ಕೊಳ್ಳಿ ಮೇಡಮ್, ನಾವು ಬರ್ತೇವೆ. ನಿಮಗೆ ಅರ್ಜೆಂಟ್ ಉಂಟಾ? ಹೌದು. ಏನು? ಲಿಕ್ಷದಲ್ಲಿ ಹೋಗಿ. ಹಲೋ, ಯಾರು ಅಪ್ಪನ್ ನಾನು ಅಂತ ಕೊಟ್ಟದ್ ನೀವು? ಯಾರ್ದೋ ದುಡ್ಡು ನರಸಮ್ಮನ ಜಾತ್ರೆ. ಹೋಗಿ ಹೋಗಿ ನಿಮ್ಮ ಬಸ್ಸಲ್ಲಿ ಬಂದಿದ್ದೇನಲ್ಲ. ನಿಮಗೆ ಹುಚ್ಚು. ಹೋಗಿ ಮೇಡಮ್ ಸುಮ್ಮನೆ. ಈಗ ಡ್ಯೂಟಿ ಸರಿಯಾಗಿ ಮಾಡ್ಬೇಕು ಮಾರ ನೀವು. ಐವನಲ್ಲ, ಮೋಹನ್. ಐವಾರ್. ಓ ಡ್ರೈವರ್. ಏನು? ನಂಗೆ ದಾರಿ ಕಲಿಸ್ಬೇಕು. ನಿನ್ಗೆ ಡ್ಯಾಡಿ ಕಲಿಬೇಕಿದ್ರೆ ಮದುವೆನೇ ಆಗ್ಬೇಕು. ದಾದಿ ದಾದಿ. ಓ ಗಾಡಿ ಕಲಿಬೇಕು. ಅದನ್ನ ಇಲ್ಲಿ ಬಾ. ಗಾಡಿ ಕಲಿಬೇಕಂತ ಒಂದು ವಾರದಿಂದ ನಿಂದು ಅದೇ ರಾಗ. ಈಗ ನಾನು ಹೋದ ವಾರ ಎಲ್ಲ ನಿಂಗೆ ಗಾಡಿಯ ಬಗ್ಗೆ ಕೆಲವು ಹೇಳಿಕೊಟ್ಟಿದ್ದೆ, ಹೌದು. ನೆನ್ಪುಂಟಾ? ಸ್ವಲ್ಪ ಸ್ವಲ್ಪ ನೆನ್ಪುಂಟು. ಓಕೆ, ಸ್ವಲ್ಪ ಸ್ವಲ್ಪ ನೆನ್ಪದ್ದದು ಈಗ ಮಾಡಿ ತೋರಿಸಿ. ಡೋರ್ ಹಾಕಿದ್ಯಲ್ಲ, ಈಗ ಸ್ಟೇರಿಂಗ್ ಇಟ್ಕೊ. ಗಾಡಿ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಮಾಡು. ಅದೇಗೆ? ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವನು ಡ್ರೈವಿಂಗ್ ಕಲೀಲಿಕ್ಕೆ. ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ದೊಡ್ಡ ವಿಷಯ ಏನಿಲ್ಲ. ಹೇಗೆ? ಸ್ಟೇರಿಂಗ್ ಬದಿಯಲ್ಲಿ ಒಂದು ದೊಡ್ಡ ಹ್ಯಾಂಡಲ್ ಉಂಟು, ಅದನ್ನು ತಿರುಗಿಸ್ಬೇಕು.